ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಕೆ ಕಾರ್ಸ್ಪಾ. ಇವತ್ತಿನ ಅಪ್ಡೇಟ್ ಏನು ಗೊತ್ತಾ, ಒಳ್ಳೆ ಪ್ರಾಡಕ್ಟ್ ಯಾವ್ದು ಹೇಳಿದ್ದು 3Mದು. ಎಲ್ಲರೂ ಬಾಡಿ ಪಾಲಿಶಿಂಗ್ ಮಾಡ್ತಾರೆ, ಯಾವ ಥರ ಫಿನಿಶಿಂಗ್ ಬರೋದು ಅಂತ ಯಾರಿಗೂ ಗೊತ್ತಿರಲ್ಲ. ಅದರಲ್ಲಿ ರಫ್ ರಬ್ಬಿಂಗ್ ಯೂಸ್ ಮಾಡ್ತಾರೋ ಇಲ್ಲ ಲೋಕಲ್ ರಬ್ಬಿಂಗ್ ಯೂಸ್ ಮಾಡ್ತಾರೋ ಯಾರಿಗೂ ಐಡಿಯಾನೇ ಇರಲ್ಲ. ಇವತ್ತು ಈ ಗಾಡಿಗೆ ನಾವು 3M ಪಾಲಿಶಿಂಗ್ ಮಾಡ್ತಾಯಿದ್ವಿ. ಯಾವ ಥರ ಡಿಫ್ರೆನ್ಸ್ ಬಂದಿದೆ ಅಂತ ನಿಮ್ಗೆ ಈ ವಿಡಿಯೋದಲ್ಲೇ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಫಿನಿಶಿಂಗ್ ನೋಡ್ಕೊಳ್ಳಿ. ಈ ಬಾನೆಟ್ ನೋಡಿ ಹೆಂಗಿದೆ ಅಂತ. ಈ ಬಾನೆಟಿಗೆ ಟೇಪ್ ಹಾಕಿ ನಿಮ್ಗೆ ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ. ಆಮೇಲೆ ಪಾಲಿಶಿಂಗಲ್ಲಿ ಏನಂದರೆ ನಿಮಗೆ ನೀಟಾಗಿ ಮೈನರ್ ಸ್ಕ್ಯಾಚಸ್ ನಿಮಗೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಗಾಡಿ ಮಿಷಿನ್ ರನ್ ಆಗಬೇಕಾದ್ರೆ ಗಾಡಿ ಏನು ಮಾಡುತ್ತೆ, ಕಲರ್ನ ಆಚೆ ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಕಲರ್ನ ಶೈನಿಂಗ್ ಆಚೆ ಬಿಡುತ್ತೆ. ಅವಾಗ ನಿಮಗೆ ಏನಾಗ್ಬಿಡುತ್ತೆ, ಗಾಡಿದು ಬಂದ್ಬಿಟ್ಟು ಗ್ಲಾಸಿನೆಸ್ ಆಚೆ ಆಗುತ್ತೆ. ಗ್ಲಾಸಿನೆಸ್ ಚೆನ್ನಾಗಿ ಬಂದಾಗ ಏನಾಗ್ಬಿಡುತ್ತೆ, ಗ್ಲಾಸಿನೆಸ್ ಚೆನ್ನಾಗಿ ಬಂದರೆ ಗಾಡಿ ಫುಲ್ಲು ಶೈನಿಂಗ್ ಕಾಣಿಸ್ತಾ ಇರುತ್ತೆ, ಹೊಸ ಗಾಡಿ ಥರ ಕಾಣಿಸುತ್ತೆ. ವರ್ಷಕ್ಕೊಂದ್ಸರಿ ನೀವೇನು ಮಾಡಬೇಕು, ಬಾಡಿ ಪಾಲಿಶ್ ಮಾಡಿಸ್ತಾ ಇರ್ಬೇಕು ಗಾಡಿಗೆ. ಅವಾಗ ಗಾಡಿದು ಲುಕ್ಕು ಯಾವ ಥರ ಬಂದಿರುತ್ತೆ ನೋಡಿ. ಫಿನಿಶಿಂಗು ಇವಾಗ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವೇ. ನಿಮ್ಮ ಕಣ್ಮುಂದೆ ಇದೆ ಯಾವ ಥರ ಬಂದಿದೆ ಫಿನಿಶಿಂಗ್ ಅಂತ. ಇದೇ ಥರ ವರ್ಕ್ ಬೇಕಾದರೆ ಆರ್ ಕೆ ಕಾರ್ಸ್ಪಾ ವಿಸಿಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.